ಮಾರ್ಕೊಂಡನಹಳ್ಳಿ ಅಣೆಕಟ್ಟು ಕರ್ನಾಟಕದ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲ್ಲೂಕಿನಲ್ಲಿ ನೆಲೆಸಿರುವ ಪ್ರಮುಖ ಜಲಾಶಯವಾಗಿದೆ. ಈ ಅಣೆಕಟ್ಟು ಶಿಂಷಾ ನದಿ ಮೇಲೆ ನಿರ್ಮಿಸಲಾಗಿದೆ. ಇದು ಆ ಪ್ರದೇಶದ ಕೃಷಿ ಮತ್ತು ಕುಡಿಯುವ ನೀರಿಗೆ ಜೀವದಾಯಕ ತಾಣವಾಗಿದೆ. ಈ ಅಣೆಕಟ್ಟನ್ನು ಬ್ರಿಟಿಷ್ ಆಡಳಿತದ ಕಾಲದಲ್ಲಿ 1938ರಲ್ಲಿ ಶ್ರೀ ಎಂ. ವಿಶ್ವೇಶ್ವರಯ್ಯ ಅವರ ಮಾರ್ಗದರ್ಶನದಲ್ಲಿ ನಿರ್ಮಿಸಲಾಗಿತ್ತು. ಜಲಸಂಗ್ರಹಣದ ಅಗತ್ಯತೆ ತಿಳಿದಿದ್ದ ವಿಶ್ವೇಶ್ವರಯ್ಯರು ಈ ಪ್ರದೇಶದ ಭೂಗೋಳಿಕ ಹಾಗೂ ನೀರಿನ ಹರಿವನ್ನು ಗಮನದಲ್ಲಿಟ್ಟುಕೊಂಡು ಮಾರ್ಕೊಂಡನಹಳ್ಳಿಯಲ್ಲಿ ಅಣೆಕಟ್ಟು ನಿರ್ಮಿಸಲು ಯೋಜನೆ ರೂಪಿಸಿದರು. ಈ ಅಣೆಕಟ್ಟು 10 ಗ್ರಾಮಗಳಿಗೆ ನೀರಿನ ಶಾಶ್ವತ ಮೂಲವಾಗಿದೆ. ಮಾರ್ಕೊಂಡನಹಳ್ಳಿ ಅಣೆಕಟ್ಟು ಸುಮಾರು 800 ಎಕರೆ ಪ್ರದೇಶದಲ್ಲಿ ಹರಡಿದ್ದು ಬಹುಮಾನ್ಯವಾದ ಪಶ್ಚಿಮ ಘಟ್ಟದ ಮಳೆ ನೀರನ್ನು ಸಂಗ್ರಹಿಸುತ್ತದೆ. ಇಲ್ಲಿ ಸಂಗ್ರಹಿತ ನೀರು ಬೇಸಿಗೆ ದಿನಗಳಲ್ಲಿ ಭೂಮಿ ಒಣಗದಂತೆ ಮಾಡಿ ರೈತರಿಗೆ ಬೆಳೆ ಬೆಳೆದಿಡಲು ನೆರವಾಗುತ್ತದೆ. ಇದು ಹಾರೋಬೆಲೆ, ಗುಬ್ಬಿ, ಕೊರಟಗೆರೆ ಸೇರಿದಂತೆ ಸುತ್ತಮುತ್ತಲಾದ ಹಲವಾರು ಊರುಗಳಿಗೆ ನೀರು ಪೂರೈಸುತ್ತದೆ. ಈ ಜಲಾಶಯದ ಸುತ್ತಲಿನ ಪ್ರಕೃತಿ ಮತ್ತು ಹಕ್ಕಿಗಳ ಹಾರಾಟ ಈ ಸ್ಥಳವನ್ನು ಪಿಕ್ನಿಕ್ ಮತ್ತು ಪ್ರಕೃತಿ ಪ್ರಿಯರ ಆಕರ್ಷಣೆಯ ಸ್ಥಳವಾಗಿಯೂ ಮಾಡಿದೆ. ಮಾರ್ಕೊಂಡನಹಳ್ಳಿ ಅಣೆಕಟ್ಟು ಕೃಷಿಕರ ನೆಮ್ಮದಿ, ಪರಿಸರದ ಸಮತೋಲನ ಮತ್ತು ತಾಂತ್ರಿಕ ಪರಿಣತಿಯ ಸ್ಮಾರಕ.